ಕಾಂಗ್ರೆಸ್ ಪ್ರಾಥಮಿಕ ಸದಸ್ಯತ್ವದಿಂದ ಜಬ್ಬಾರ್ ಸಸ್ಪೆಂಡ್ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಜಬ್ಬಾರ್ ಕಾಂಗ್ರೆಸ್ನ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಬಣವನ್ನ ಟಾರ್ಗೆಟ್ ಮಾಡುವ ಕೆಲಸ ಆಗ್ತಾ ಇದೆ, ಇದು ಪಕ್ಷಕ್ಕೇನೆ ತೊಂದರೆ ಆಗುತ್ತೆ, ಈ ರೀತಿ ಮಾಡ್ತಾ ಹೋದ್ರೆ ಮುಂದೆ ಕಾಂಗ್ರೆಸ್ಗೆ ತೊಂದರೆ ಕಾದಿದೆ ಅಂತ ಹೇಳಿ ಜಬ್ಬಾರ್ ಹೇಳಿದ್ದಾರೆ. ನಮ್ಮ ಜೊತೆ MLC ಅಬ್ದುಲ್ ಜಬ್ಬಾರ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ತಮ್ಮ ಮೇಲೆ ನೇರವಾಗಿ ಆರೋಪ ಇರತಕ್ಕಂಥದ್ದು ಆಡಿಯೋ ಇದೆ, SDPIಗೆ ಬೆಂಬಲಿಸಿ ಅನ್ನುವಂಥದ್ದು. ಸೊ ಈ ಕಾರಣಕ್ಕಾಗಿ KPCC ಅಧ್ಯಕ್ಷರು DCM ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ತಮ್ಮನ್ನು ಉಚ್ಚಾಟನೆ ಮಾಡಿದ್ದಾರೆ ಅನ್ನೋಂಥದ್ದು. ತಮ್ಮ ಪ್ರತಿಕ್ರಿಯೆ ಸರ್? ವಿಡಿಯೋ ಆಡಿಯೋ ಯಾವುದೈತೆ ಅನ್ನೋದು ನನಗೇನು ಗೊತ್ತಿಲ್ಲ. ಅದು ಅವರು ಬಹಿರಂಗಪಡಿಸಿದರೆ ಅದಕ್ಕೆ ನೀವು ಮಾಡಿರೋದು ಕರೆಕ್ಟ್ ಅಂತ ಜನರಲ್ಲಿ ಗೊತ್ತಾಗ್ತೈತಿ. ಇಲ್ಲಲ್ಲಿ ಜನರಲ್ಲಿ ಭಿನ್ನಾಭಿಪ್ರಾಯ ಹೋಗ್ತವೆ. ಯಾಕಪ್ಪ ಹಿಂಗೆಲ್ಲ ಒಂದೊಂದೇ ನಿನ್ನೆ ನಸೀರ್ ಅಹಮದ್ ಮಾಡಿದರು, ಇವತ್ತು ಜಬ್ಬಾರ್ ಸಾಬ್ರಿಗೆ ಮಾಡಿದರು, ಇದೇನಪ್ಪ ಅಂತ ಒಂದೊಂದೇ ಹೋಗ್ತಾ ಇರ್ತೈತೆ. ಅದಕ್ಕೆ ಅದು ನೀವು ಜನರಲ್ಲಿ ಮಿಸ್ಗೈಡ್ ಆಗಬಾರ್ದಪ್ಪ ಅಂತ ಹೇಳಿದ್ರೆ ಅದು ಏನು ವಿಡಿಯೋ ಏನಪ್ಪ ಬಹಿರಂಗಪಡಿಸ್ರಿ, ಅಧ್ಯಕ್ಷರಿಗೆ ಹೇಳ್ರಿ, ನೀವೆಲ್ಲ ಬಹಿರಂಗಪಡಿಸಿ ಸರ್ ಅದೆಲ್ಲ ಜನಕ್ಕೆ ಗೊತ್ತಾಗಲಿ ಅಂತ ಹೇಳಬೇಕು. ಅದು ಆಮೇಲೆ ನೋಟಿಸ್ ತೊಗೊಂಡ್ರೆ ಸರಿ ಹೋಗ್ತದೆ ಸರ್. ಇದು ನೇರವಾಗಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಒಂದು ಮುಖ್ಯಮಂತ್ರಿಗಳ ಬಣದ ಟಾರ್ಗೆಟಾ ಅಥವಾ ಮುಸ್ಲಿಂ ಮುಖಂಡರ ಟಾರ್ಗೆಟಾ ಅನ್ನೋಂಥದ್ದು. ಈಗ ತನಕ ಅಂತೂ ಮುಸ್ಲಿಂ ಅದು ರಾಜಣ್ಣನಿಗೆ ಹಿಡಿದು ಈಗ ತನಕ ನೋಡಿದರೆ ಒಂದು ಟಾರ್ಗೆಟ್ ಆ ಟೈಪು ಕಾಣ್ತೈತಿ. ಎರಡನೇದು ನಿನ್ನೆ ಮೊನ್ನೆಯಿಂದ ಡೆವಲಪ್ಮೆಂಟ್ ನೋಡಿದರೆ ಇದು ಅಲ್ಪಸಂಖ್ಯಾತರ ಮುಖಂಡರುಗಳ ಮೇಲೇ ಟಾರ್ಗೆಟ್ ಅಂತ ಅನಿಸ್ತಾ ಇದೆ ಸರ್. ಒಂದು ಕಡೆ ಈಗಾಗಲೇ JDS ಇಂದ ಬಹುತೇಕ ಮುಸ್ಲಿಂ ಮುಖಂಡರು ಹೊರಗೆ ಬಂದಿದ್ದಾರೆ. ಮುಸ್ಲಿಂ ಮುಖಂಡರಿಗೆ ಅನಿವಾರ್ಯ ಕಾಂಗ್ರೆಸ್ಸು ಮತ ಹಾಕ್ತಾರೆ, ಟಿಕೆಟ್ ಕೊಡಲಿ ಬಿಡಲಿ ಅನ್ನೋಂಥದ್ದು ಒಂದು ರೀತಿಯಾದಂಥ ದಾಷ್ಟ ಭಾವನೆನ ಅನ್ನೋಂಥದ್ದು ಇದರಲ್ಲಿ ಹಿಂಗೆ ಇತ್ತು. UP ಬಿಹಾರ್ ಆ ಕಡೆ ಸೈಡೆಲ್ಲ ಹಂಗೆ ಇತ್ತು ಹಿಂದೆ. ಅದು ಹೋಗಿ ಎಷ್ಟು ದಿವಸ ಆಗಿದ್ದು, ಈಗ ವಾಪಸ್ ಬರೋಕ್ಕೆ ತಯಾರಿದಾರ? ಹಿಂಗೆ ಮಾಡ್ಕೊತ ಹೋಗಿನೇ ಅಲ್ಲಿ ಕಳೆದಿರೋದು ಕಾಂಗ್ರೆಸ್ಸಿಗೆ ವೋಟರ್ಸ್ ಇದ್ದೇ ಇದ್ದಾರೆ. ಮುಖಂಡರು ನನ್ನ ಮಿಸ್ಗೈಡ್ ಇದರಿಂದನೇ ಹಿಂಗೆ ಈ ಪರಿಸ್ಥಿತಿ ಉದ್ಭವ ಆಗ್ತಾ ಇದೆ ಸರ್. ಮುಂದಿನ ನಡೆ ಏನು ಅಬ್ದುಲ್ ಜಬ್ಬಾರ್ ಅವ್ರದ್ದು? ಯಾವ ರೀತಿಯಾದಂಥ ಏನು ಹೈಕಮಾಂಡ್ ಭೇಟಿ ಮಾಡ್ತಾರಾ? ಯಾಕೆಂದರೆ ಈಗಾಗಲೇ SS ಮಲ್ಲಿಕಾರ್ಜುನ್ ಅವರು ಹೇಳಿದ್ದಾರೆ, ನಾವೇ ಅಬ್ದುಲ್ ಜಬ್ಬಾರ್ ಅವ್ರನ್ನ 3 ಬಾರಿ MLC ಮಾಡಿದ್ದೀವಿ ಅನ್ನೋಂಥದ್ದು. ಸೊ ಹೀಗಾಗಿ ಇದೆಲ್ಲವೂ ನೋಡೋದಾದ್ರೆ ತಮ್ಮ ಮುಂದಿನ ನಡೆ ಏನು ಅನ್ನೋಂಥ ಸರ್? ಅವರು ಮಾಡೋದು ಒಂದು ಕಡೆ MLC ನನಗೆ ಮಾಡೋದಲ್ಲ, ಅವರು ಬೇರೆ ಯಾರದ ಹೆಸರು ಇವತ್ತು ತನಕ ಹೇಳಿದಾರೆ ಅದು ಪ್ರೂಫ್ ಕೊಡ್ಬಿಡಲಿ. ನಾನು ಹೇಳ್ದಂಗೆ ಕೇಳ್ತೇನೆ. ಯಾವುದೇ ಒಂದು ಸ್ಥಾನಕ್ಕೆ ಬೇರೆಯವ್ರ ಪ್ರೂಫ್ ಹೇಳಿದ್ದಾರೆ ಅಂತ ಕೇಳಬೇಕು. ಅವ್ರು ಎಲ್ಲಿವರೆಗೆ ಇದು ಇದೆ ಅಂತ ಹೇಳಿದರೆ, ನೀವು ಯಾರೇ ಈಗ ನನಗೆ ಒಂದು MLC ಮಾಡೋಕ್ಕೆ ಒಂದು ಲೆಟ್ರ್ ತನಕನೂ ಒಂದು ಲೆಟ್ರ್ ಅವ್ರು ತೋರಿಸ್ಬಿಡಲಿ. ನನಗೆ ಕೊಟ್ಟಿರೋದು ಒಂದು ಸಿಂಗಲ್ ಲೆಟ್ರ್ ಅವ್ರ ಫಾದರ್ ಆಗಲಿ ಇವರಾಗಲಿ ಕೊಟ್ಟಿಲ್ಲ ನನಗೆ. ನನ್ನ ಸೆಲ್ಫ್ ಒಂದು 30-40 ವರ್ಷದಿಂದ ನಾನು ಮಾಡ್ತಾ ಇರೋದ್ರಿಂದ ಪಕ್ಷಕ್ಕೆ ನಮ್ಮ ಪಕ್ಷದವ್ರು ಗುರುತಿಸಿ, ಅದರಲ್ಲಿನೂ ಸಹಿತ ಸಿದ್ದರಾಮಯ್ಯ ಸಾಹೇಬ್ರು ಗುರುತಿಸಿ ನನಗೆ ಫಸ್ಟ್ ಮಾಡಿದರು. ಫಸ್ಟ್ ಒಂದು 15-20 ದಿನಕ್ಕೋಸ್ಕರ ಡಾಕ್ಟರ್ ಮುಮ್ತಾಜ್ ಅವರ ಜಾಗದಲ್ಲಿ. ಆಮೇಲೆ ಈಗ 15 ಬರೀ ಶಾರ್ಟ್ ಟೈಮ್ ಆಗಿದ್ದಂತ ಸೆಕೆಂಡ್ ಟೈಮ್ ಅವರೇ ಮಾಡಿದರು. ಥರ್ಡ್ ಟೈಮ್ ಮಾಡಿದ್ದು ಹೈಕಮಾಂಡ್ ನನಗೆ. ಸರ್, ಹೈಕಮಾಂಡ್ ಭೇಟಿ ಮಾಡಿ ನಮ್ಗೆ ಅನ್ಯಾಯ ಆಗ್ತಿದೆ ಕರ್ನಾಟಕದಲ್ಲಿ, ಸರಿಪಡಿಸಿ ಅನ್ನುವಂಥದ್ದು ಮನವಿ ಏನಾದರೂ ಮಾಡುವಂಥ ತೀರ್ಮಾನವನ್ನು ಮಾಡ್ತೀರಾ ಅಂತ? ಇಲ್ಲ, ಅದು ಏನು ಅಂಥದ್ದೇನು ಪರಿಸ್ಥಿತಿ ಇಲ್ಲ. ಅವ್ರವ್ರ ಲೆಟ್ರ್ ಬರಲಿ, ಬಂದಾಗ ನಾನು ನೋಡ್ತೀನಿ. ನಮಗೇನು ಅಲ್ಲಿ ಹೈಕಮಾಂಡ್ ಹೋಗೋ ಅವಶ್ಯಕತೆ ಇಲ್ಲ. ಇಲ್ಲೇ ಶಿಸ್ತು ಸಮಿತಿ ಇದೆ, ಇಲ್ಲೇ ಕೇಳ್ಕೊಂತೀನಿ, ಇಲ್ಲೇ ಮಾತಾಡ್ತೀನಿ. ಎಸ್ ಸರ್, ಥ್ಯಾಂಕ್ ಯು. ಇದಿಷ್ಟು MLC ಅಬ್ದುಲ್ ಜಬ್ಬಾರ್ ಅವರ ಮಾತು. ಕ್ಯಾಮರಾ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಾಂಗ್ರೆಸ್ ಪ್ರಾಥಮಿಕ ಸದಸ್ಯತ್ವದಿಂದ ಜಬ್ಬಾರ್ ಸಸ್ಪೆಂಡ್ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಜಬ್ಬಾರ್ ಕಾಂಗ್ರೆಸ್ನ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಬಣವನ್ನ ಟಾರ್ಗೆಟ್ ಮಾಡುವ ಕೆಲಸ ಆಗ್ತಾ ಇದೆ, ಇದು ಪಕ್ಷಕ್ಕೇನೆ ತೊಂದರೆ ಆಗುತ್ತೆ, ಈ ರೀತಿ ಮಾಡ್ತಾ ಹೋದ್ರೆ ಮುಂದೆ ಕಾಂಗ್ರೆಸ್ಗೆ ತೊಂದರೆ ಕಾದಿದೆ ಅಂತ ಹೇಳಿ ಜಬ್ಬಾರ್ ಹೇಳಿದ್ದಾರೆ. ನಮ್ಮ ಜೊತೆ MLC ಅಬ್ದುಲ್ ಜಬ್ಬಾರ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ತಮ್ಮ ಮೇಲೆ ನೇರವಾಗಿ ಆರೋಪ ಇರತಕ್ಕಂಥದ್ದು ಆಡಿಯೋ ಇದೆ, SDPIಗೆ ಬೆಂಬಲಿಸಿ ಅನ್ನುವಂಥದ್ದು. ಸೊ ಈ ಕಾರಣಕ್ಕಾಗಿ KPCC ಅಧ್ಯಕ್ಷರು DCM ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ತಮ್ಮನ್ನು ಉಚ್ಚಾಟನೆ ಮಾಡಿದ್ದಾರೆ ಅನ್ನೋಂಥದ್ದು. ತಮ್ಮ ಪ್ರತಿಕ್ರಿಯೆ ಸರ್? ವಿಡಿಯೋ ಆಡಿಯೋ ಯಾವುದೈತೆ ಅನ್ನೋದು ನನಗೇನು ಗೊತ್ತಿಲ್ಲ. ಅದು ಅವರು ಬಹಿರಂಗಪಡಿಸಿದರೆ ಅದಕ್ಕೆ ನೀವು ಮಾಡಿರೋದು ಕರೆಕ್ಟ್ ಅಂತ ಜನರಲ್ಲಿ ಗೊತ್ತಾಗ್ತೈತಿ. ಇಲ್ಲಲ್ಲಿ ಜನರಲ್ಲಿ ಭಿನ್ನಾಭಿಪ್ರಾಯ ಹೋಗ್ತವೆ. ಯಾಕಪ್ಪ ಹಿಂಗೆಲ್ಲ ಒಂದೊಂದೇ ನಿನ್ನೆ ನಸೀರ್ ಅಹಮದ್ ಮಾಡಿದರು, ಇವತ್ತು ಜಬ್ಬಾರ್ ಸಾಬ್ರಿಗೆ ಮಾಡಿದರು, ಇದೇನಪ್ಪ ಅಂತ ಒಂದೊಂದೇ ಹೋಗ್ತಾ ಇರ್ತೈತೆ. ಅದಕ್ಕೆ ಅದು ನೀವು ಜನರಲ್ಲಿ ಮಿಸ್ಗೈಡ್ ಆಗಬಾರ್ದಪ್ಪ ಅಂತ ಹೇಳಿದ್ರೆ ಅದು ಏನು ವಿಡಿಯೋ ಏನಪ್ಪ ಬಹಿರಂಗಪಡಿಸ್ರಿ, ಅಧ್ಯಕ್ಷರಿಗೆ ಹೇಳ್ರಿ, ನೀವೆಲ್ಲ ಬಹಿರಂಗಪಡಿಸಿ ಸರ್ ಅದೆಲ್ಲ ಜನಕ್ಕೆ ಗೊತ್ತಾಗಲಿ ಅಂತ ಹೇಳಬೇಕು. ಅದು ಆಮೇಲೆ ನೋಟಿಸ್ ತೊಗೊಂಡ್ರೆ ಸರಿ ಹೋಗ್ತದೆ
ಸರ್ ಇದು ನೇರವಾಗಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಂದು ಮುಖ್ಯಮಂತ್ರಿಗಳ ಬಣದ ಟಾರ್ಗೆಟಾ ಅಥವಾ ಮುಸ್ಲಿಂ ಮುಖಂಡರ ಟಾರ್ಗೆಟಾ ಅನ್ನೋಂಥದ್ದು. ಈಗ ತನಕ ಅಂತೂ ಮುಸ್ಲಿಂ ಅದು ರಾಜಣ್ಣನಿಗೆ ಹಿಡಿದು ಈಗ ತನಕ ನೋಡಿದರೆ ಒಂದು ಟಾರ್ಗೆಟ್ ಆ ಟೈಪು ಕಾಣ್ತೈತಿ. ಎರಡನೇದು ನಿನ್ನೆ ಮೊನ್ನೆಯಿಂದ ಡೆವಲಪ್ಮೆಂಟ್ ನೋಡಿದರೆ ಇದು ಅಲ್ಪಸಂಖ್ಯಾತರ ಮುಖಂಡರುಗಳ ಮೇಲೇ ಟಾರ್ಗೆಟ್ ಅಂತ ಅನಿಸ್ತಾ ಇದೆ. ಸರ್ ಒಂದು ಕಡೆ ಈಗಾಗಲೇ JDS ಇಂದ ಬಹುತೇಕ ಮುಸ್ಲಿಂ ಮುಖಂಡರು ಹೊರಗೆ ಬಂದಿದ್ದಾರೆ. ಮುಸ್ಲಿಂ ಮುಖಂಡರಿಗೆ ಅನಿವಾರ್ಯ ಕಾಂಗ್ರೆಸ್ಸು ಮತ ಹಾಕಿ ಹಾಕ್ತಾರೆ, ಟಿಕೆಟ್ ಕೊಡಲಿ ಬಿಡಲಿ ಅನ್ನೋಂಥದ್ದು ಒಂದು ರೀತಿಯಾದಂಥ ದಾಷ್ಟ ಭಾವನೆನ ಅನ್ನೋಂಥದ್ದು ಇದರಲ್ಲಿ ಹಿಂಗೆ ಇತ್ತು. UP ಬಿಹಾರ್ ಆ ಕಡೆ ಸೈಡೆಲ್ಲ ಹಂಗೆ ಇತ್ತು ಹಿಂದೆ. ಅದು ಹೋಗಿ ಎಷ್ಟು ದಿವಸ ಆಗಿತ್ತು, ಈಗ ವಾಪಸ್ ಬರೋಕ್ಕೆ ತಯಾರಿದಾರ. ಹಿಂಗೆ ಮಾಡ್ಕೊತ ಹೋಗಿನೇ ಅಲ್ಲಿ ಕಳೆದಿರೋದು ಕಾಂಗ್ರೆಸ್ಸಿಗೆ ವೋಟರ್ಸ್ ಇದ್ದೇ ಇದ್ದಾರೆ. ಮುಖಂಡರು ನನ್ನ ಮಿಸ್ಗೈಡ್ ಇದರಿಂದನೇ ಹಿಂಗೆ ಈ ಪರಿಸ್ಥಿತಿ ಉದ್ಭವ ಆಗ್ತಾ ಇದೆ. ಸರ್ ಮುಂದಿನ ನಡೆ ಏನು ಅಬ್ದುಲ್ ಜಬ್ಬಾರ್ ಅವ್ರದ್ದು, ಯಾವ ರೀತಿಯಾದಂಥ ಏನು ಹೈಕಮಾಂಡ್ ಭೇಟಿ ಮಾಡ್ತಾರಾ? ಯಾಕೆಂದರೆ ಈಗಾಗಲೇ SS ಮಲ್ಲಿಕಾರ್ಜುನ್ ಅವರು ಹೇಳಿದ್ದಾರೆ, ನಾವೇ ಅಬ್ದುಲ್ ಜಬ್ಬಾರ್ ಅವ್ರನ್ನ 3 ಬಾರಿ MLC ಮಾಡಿದ್ದೀವಿ ಅನ್ನೋಂಥದ್ದು. ಸೊ ಹೀಗಾಗಿ ಇದೆಲ್ಲವೂ ನೋಡೋದಾದ್ರೆ ತಮ್ಮ ಮುಂದಿನ ನಡೆ ಏನು ಅನ್ನೋಂಥ ಸರ್? ಅವರು ಮಾಡೋದು ಒಂದು ಕಡೆ MLC ನನಗೆ ಮಾಡೋದಲ್ಲ, ಅವರು ಬೇರೆ ಯಾರದ ಹೆಸರು ಇವತ್ತು ತನಕ ಹೇಳಿದಾರೆ ಅದು ಪ್ರೂಫ್ ಕೊಡ್ಬಿಡಲಿ. ನಾನು ಹೇಳ್ದಂಗೆ ಕೇಳ್ತೇನೆ. ಯಾವುದೇ ಒಂದು ಸ್ಥಾನಕ್ಕೆ ಬೇರೆಯವ್ರ ಪ್ರೂಫ್ ಹೇಳಿದ್ದಾರೆ ಅಂತ ಕೇಳಬೇಕು. ಅವ್ರು ಎಲ್ಲಿವರೆಗೆ ಇದು ಇದೆ ಅಂತ ಹೇಳಿದರೆ, ನೀವು ಯಾರೇ ಈಗ ನನಗೆ ಒಂದು MLC ಮಾಡೋಕ್ಕೆ ಒಂದು ಲೆಟ್ರ್ ತನಕನೂ ಒಂದು ಲೆಟ್ರ್ ಅವ್ರು ತೋರಿಸ್ಬಿಡ್ಲಿ. ನನಗೆ ಕೊಟ್ಟಿರೋದು ಒಂದು ಸಿಂಗಲ್ ಲೆಟ್ರ್ ಅವ್ರ ಫಾದರ್ ಆಗಲಿ ಇವರಾಗಲಿ ಕೊಟ್ಟಿಲ್ಲ ನನಗೆ. ನನ್ನ ಸೆಲ್ಫ್ ಒಂದು 30-40 ವರ್ಷದಿಂದ ನಾನು ಮಾಡ್ತಾ ಇರೋದ್ರಿಂದ ಪಕ್ಷಕ್ಕೆ, ನಮ್ಮ ಪಕ್ಷದವ್ರಿಗೆ ಗುರುತಿಸಿ, ಅದರಲ್ಲಿನೂ ಸಹಿತ ಸಿದ್ದರಾಮಯ್ಯ ಸಾಹೇಬ್ರು ಗುರುತಿಸಿ ನನಗೆ ಫಸ್ಟ್ ಮಾಡಿದರು. ಫಸ್ಟ್ ಒಂದು 15-20 ದಿನಕ್ಕೋಸ್ಕರ ಡಾಕ್ಟರ್ ಮುಮ್ತಾಜ್ ಅವರ ಜಾಗದಲ್ಲಿ. ಆಮೇಲೆ ಈಗ 15 ಬರೀ ಶಾರ್ಟ್ ಟೈಮ್ ಆಗಿತ್ತು ಅಂತ ಸೆಕೆಂಡ್ ಟೈಮ್ ಅವರೇ ಮಾಡಿದರು. ಥರ್ಡ್ ಟೈಮ್ ಮಾಡಿದ್ದು ಹೈಕಮಾಂಡ್ ನನಗೆ. ಸರ್ ಹೈಕಮಾಂಡ್ ಭೇಟಿ ಮಾಡಿ ನಮ್ಗೆ ಅನ್ಯಾಯ ಆಗ್ತಿದೆ ಕರ್ನಾಟಕದಲ್ಲಿ, ಸರಿಪಡಿಸಿ ಅನ್ನೋಂಥದ್ದು ಮನವಿ ಏನಾದರೂ ಮಾಡುವಂಥ ತೀರ್ಮಾನವನ್ನು ಮಾಡ್ತೀರಾ ಅಂತ? ಇಲ್ಲ, ಅದೇನು ಅಂಥದ್ದೇನು ಪರಿಸ್ಥಿತಿ ಇಲ್ಲ. ಅವ್ರವ್ರ ಲೆಟ್ರ್ ಬರಲಿ, ಬಂದಾಗ ನಾನು ನೋಡ್ತೀನಿ. ನಮಗೇನು ಅಲ್ಲಿ ಹೈಕಮಾಂಡ್ ಹೋಗೋ ಅವಶ್ಯಕತೆ ಇಲ್ಲ. ಇಲ್ಲೇ ಸಮಿತಿ ಇದೆ, ಇಲ್ಲೇ ಕೇಳ್ಕೊಂತೀನಿ, ಇಲ್ಲೇ ಮಾತಾಡ್ತೀನಿ. ಎಸ್ ಸರ್, ಥ್ಯಾಂಕ್ ಯು. ಇದಿಷ್ಟು MLC ಅಬ್ದುಲ್ ಜಬ್ಬಾರ್ ಅವರ ಮಾತು. ಕ್ಯಾಮರಾ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಾಂಗ್ರೆಸ್ ಪ್ರಾಥಮಿಕ ಸದಸ್ಯತ್ವದಿಂದ ಜಬ್ಬಾರ್ ಸಸ್ಪೆಂಡ್ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಜಬ್ಬಾರ್ ಕಾಂಗ್ರೆಸ್ನ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. CM ಬಣವನ್ನ ಟಾರ್ಗೆಟ್ ಮಾಡುವ ಕೆಲಸ ಆಗ್ತಾ ಇದೆ, ಇದು ಪಕ್ಷಕ್ಕೇನೆ ತೊಂದರೆ ಆಗುತ್ತೆ. ಈ ರೀತಿ ಮಾಡ್ತಾ ಹೋದ್ರೆ ಮುಂದೆ ಕಾಂಗ್ರೆಸ್ಗೆ ತೊಂದರೆ ಕಾದಿದೆ ಅಂತ ಹೇಳಿ ಜಬ್ಬಾರ್ ಹೇಳಿದ್ದಾರೆ. ನಮ್ಮ ಜೊತೆ MLC ಅಬ್ದುಲ್ ಜಬ್ಬಾರ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್ ತಮ್ಮ ಮೇಲೆ ನೇರವಾಗಿ ಆರೋಪ ಇರತಕ್ಕಂಥದ್ದು ಆಡಿಯೋ ಇದೆ, SDPIಗೆ ಬೆಂಬಲಿಸಿ ಅನ್ನುವಂಥದ್ದು. ಸೊ ಈ ಕಾರಣಕ್ಕಾಗಿ KPCC ಅಧ್ಯಕ್ಷರು DCM ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ತಮ್ಮನ್ನು ಉಚ್ಚಾಟನೆ ಮಾಡಿದ್ದಾರೆ ಅನ್ನೋಂಥದ್ದು. ತಮ್ಮ ಪ್ರತಿಕ್ರಿಯೆ ಸರ್? ಆಡಿಯೋ ಯಾವುದೈತೆ ಅನ್ನೋದು ನನಗೇನು ಗೊತ್ತಿಲ್ಲ. ಅದು ಅವರು ಬಹಿರಂಗಪಡಿಸಿದರೆ ಅದಕ್ಕೆ ನೀವು ಮಾಡಿರೋದು ಕರೆಕ್ಟ್ ಅಂತ ಜನರಲ್ಲಿ ಗೊತ್ತಾಗ್ತೈತಿ. ಇಲ್ಲಲ್ಲಿ ಜನರಲ್ಲಿ ಭಿನ್ನಾಭಿಪ್ರಾಯ ಹೋಗ್ತವೆ. ಯಾಕಪ್ಪ ಹಿಂಗೆಲ್ಲ ಒಂದೊಂದೇ ನಿನ್ನೆ ನಸೀರ್ ಅಹಮದ್ ಮಾಡಿದರು, ಇವತ್ತು ಜಬ್ಬಾರ್ ಸಾಬ್ರಿಗೆ ಮಾಡಿದರು, ಇದೇನಪ್ಪ ಅಂತ ಒಂದೊಂದೇ ಹೋಗ್ತಾ ಇರ್ತೈತೆ. ಅದಕ್ಕೆ ಅದು ನೀವು ಜನರಲ್ಲಿ ಮಿಸ್ಗೈಡ್ ಆಗಬಾರ್ದಪ್ಪ ಅಂತ ಹೇಳಿದ್ರೆ ಅದು ಏನು ವಿಡಿಯೋ ಬಹಿರಂಗಪಡಿಸ್ರಿ, ಅಧ್ಯಕ್ಷರಿಗೆ ಹೇಳ್ರಿ, ನೀವೆಲ್ಲ ಬಹಿರಂಗಪಡಿಸಿ ಸರ್ ಅದೆಲ್ಲ ಜನಕ್ಕೆ ಗೊತ್ತಾಗಲಿ ಅಂತ ಹೇಳಬೇಕು. ಅದು ಆಮೇಲೆ ನೋಟಿಸ್ ತೊಗೊಂಡ್ರೆ ಸರಿ ಹೋಗ್ತೈತಿ. ಸರ್ ಇದು ನೇರವಾಗಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಂದು ಮುಖ್ಯಮಂತ್ರಿಗಳ ಬಣದ ಟಾರ್ಗೆಟಾ ಅಥವಾ ಮುಸ್ಲಿಂ ಮುಖಂಡರ ಟಾರ್ಗೆಟಾ ಅನ್ನೋಂಥದ್ದು. ಈಗ ತನಕ ಅಂತೂ ಅದು ರಾಜಣ್ಣನಿಗೆ ಹಿಡಿದು ಈಗ ತನಕ ನೋಡಿದರೆ ಒಂದು ಟಾರ್ಗೆಟ್ ಆ ಟೈಪು ಕಾಣ್ತೈತಿ. ಎರಡನೇದು ನಿನ್ನೆ ಮೊನ್ನೆಯಿಂದ ಡೆವಲಪ್ಮೆಂಟ್ ನೋಡಿದರೆ ಇದು ಅಲ್ಪಸಂಖ್ಯಾತರ ಮುಖಂಡರುಗಳ ಮೇಲೇ ಟಾರ್ಗೆಟ್ ಅಂತ ಅನಿಸ್ತಾ ಇದೆ. ಸರ್ ಒಂದು ಕಡೆ ಈಗಾಗಲೇ JDS ಇಂದ ಬಹುತೇಕ ಮುಸ್ಲಿಂ ಮುಖಂಡರು ಹೊರಗೆ ಬಂದಿದ್ದಾರೆ. ಮುಸ್ಲಿಂ ಮುಖಂಡರಿಗೆ ಅನಿವಾರ್ಯ ಕಾಂಗ್ರೆಸ್ಸು ಮತ ಹಾಕಿ ಹಾಕ್ತಾರೆ, ಟಿಕೆಟ್ ಕೊಡಲಿ ಬಿಡಲಿ ಅನ್ನೋಂಥದ್ದು ಒಂದು ರೀತಿಯಾದಂಥ ದಾಷ್ಟ ಭಾವನೆನ ಅನ್ನೋಂಥದ್ದು ಇದರಲ್ಲಿ. ಹಿಂಗೆ ಇತ್ತು. UP ಬಿಹಾರ್ ಆ ಕಡೆ ಸೈಡೆಲ್ಲ ಹಂಗೆ ಇತ್ತು ಹಿಂದೆ. ಅದು ಹೋಗಿ ಎಷ್ಟು ದಿವಸ ಆಗಿತ್ತು, ಈಗ ವಾಪಸ್ ಬರೋಕ್ಕೆ ತಯಾರಿದಾರ. ಹಿಂಗೆ ಮಾಡ್ಕೊತ ಹೋಗಿನೇ ಅಲ್ಲಿ ಕಳೆದಿರೋದು ಕಾಂಗ್ರೆಸ್ಸಿಗೆ ವೋಟರ್ಸ್ ಇದ್ದೇ ಇದ್ದಾರೆ. ಮುಖಂಡರು ನನ್ನ ಮಿಸ್ಗೈಡ್ ಇದರಿಂದನೇ ಹಿಂಗೆ ಈ ಪರಿಸ್ಥಿತಿ ಉದ್ಭವ ಆಗ್ತಾ ಇದೆ. ಸರ್ ಮುಂದಿನ ನಡೆ ಏನು ಅಬ್ದುಲ್ ಜಬ್ಬಾರ್ ಅವ್ರದ್ದು, ಯಾವ ರೀತಿಯಾದಂಥ ಏನು ಹೈಕಮಾಂಡ್ ಭೇಟಿ ಮಾಡ್ತಾರಾ? ಯಾಕೆಂದರೆ ಈಗಾಗಲೇ SS ಮಲ್ಲಿಕಾರ್ಜುನ್ ಅವರು ಹೇಳಿದ್ದಾರೆ, ನಾವೇ ಅಬ್ದುಲ್ ಜಬ್ಬಾರ್ ಅವ್ರನ್ನ 3 ಬಾರಿ MLC ಮಾಡಿದ್ದೀವಿ ಅನ್ನೋಂಥದ್ದು. ಸೊ ಹೀಗಾಗಿ ಇದೆಲ್ಲವೂ ನೋಡೋದಾದ್ರೆ ತಮ್ಮ ಮುಂದಿನ ನಡೆ ಏನು ಅನ್ನೋಂಥ ಸರ್? ಅವರು ಮಾಡೋದು ಒಂದು ಕಡೆ MLC ನನಗೆ ಮಾಡೋದಲ್ಲ, ಅವರು ಬೇರೆ ಯಾರದ ಹೆಸರು ಇವತ್ತು ತನಕ ಹೇಳಿದಾರೆ ಅದು ಪ್ರೂಫ್ ಕೊಡ್ಬಿಡಲಿ. ನಾನು ಹೇಳ್ದಂಗೆ ಕೇಳ್ತೇನೆ. ಯಾವುದೇ ಒಂದು ಸ್ಥಾನಕ್ಕೆ ಬೇರೆಯವ್ರ ಪ್ರೂಫ್ ಹೇಳಿದ್ದಾರೆ ಅಂತ ಕೇಳಬೇಕು. ಅವ್ರು ಎಲ್ಲಿವರೆಗೆ ಇದು ಇದೆ ಅಂತ ಹೇಳಿದರೆ,
ನೀವು ಯಾರೇ ಈಗ ನನಗೆ ಒಂದು MLC ಮಾಡೋಕ್ಕೆ ಒಂದು ಲೆಟ್ರ್ ತನಕನೂ ಒಂದು ಲೆಟ್ರ್ ಅವ್ರು ತೋರಿಸ್ಬಿಡಿ ನನಗೆ ಕೊಟ್ಟಿರೋದು. ಒಂದು ಸಿಂಗಲ್ ಲೆಟ್ರ್ ಅವ್ರ ಫಾದರ್ ಆಗಲಿ ಇವರಾಗಲಿ ಕೊಟ್ಟಿಲ್ಲ ನನಗೆ. ನನ್ನ ಸೆಲ್ಫ್ ಒಂದು 30-40 ವರ್ಷದಿಂದ ನಾನು ಮಾಡ್ತಾ ಇರೋದ್ರಿಂದ ಪಕ್ಷಕ್ಕೆ ನಮ್ಮ ಪಕ್ಷದವ್ರಿಗೆ ಗುರುತಿಸಿ, ಅದರಲ್ಲಿನೂ ಸಹಿತ ಸಿದ್ದರಾಮಯ್ಯ ಸಾಹೇಬ್ರಿಗೆ ಗುರುತಿಸಿ ನನಗೆ ಫಸ್ಟ್ ಮಾಡಿದರು. ಫಸ್ಟ್ ಒಂದು 15-20 ದಿನಕ್ಕೋಸ್ಕರ ಡಾಕ್ಟರ್ ಮುಮ್ತಾಜ್ ಅವರ ಜಾಗದಲ್ಲಿ. ಆಮೇಲೆ ಈಗ 15 ಬರೀ ಶಾರ್ಟ್ ಟೈಮ್ ಆಗಿತ್ತು ಅಂತ ಸೆಕೆಂಡ್ ಟೈಮ್ ಅವರೇ ಮಾಡಿದರು. ಥರ್ಡ್ ಟೈಮ್ ಮಾಡಿದ್ದು ಹೈಕಮಾಂಡ್ ನನಗೆ. ಸರ್, ಹೈಕಮಾಂಡ್ ಭೇಟಿ ಮಾಡಿ ನಮ್ಗೆ ಅನ್ಯಾಯ ಆಗ್ತಿದೆ ಕರ್ನಾಟಕದಲ್ಲಿ, ಸರಿಪಡಿಸಿ ಅನ್ನುವಂಥದ್ದು ಮನವಿ ಏನಾದರೂ ಮಾಡುವಂಥ ತೀರ್ಮಾನವನ್ನು ಮಾಡ್ತೀರಾ ಅಂತ? ಇಲ್ಲ, ಅದೇನು ಅಂಥದ್ದೇನು ಪರಿಸ್ಥಿತಿ ಇಲ್ಲ. ಅವ್ರವ್ರ ಲೆಟ್ರ್ ಬರಲಿ, ಬಂದಾಗ ನಾನು ನೋಡ್ತೀನಿ. ನಮಗೇನು ಅಲ್ಲಿ ಹೈಕಮಾಂಡ್ ಹೋಗೋ ಅವಶ್ಯಕತೆ ಇಲ್ಲ. ಇಲ್ಲೇ ಶಿಸ್ತು ಸಮಿತಿ ಇದೆ, ಇಲ್ಲೇ ಕೇಳ್ಕೊಂತೀನಿ, ಇಲ್ಲೇ ಮಾತಾಡ್ತೀನಿ. ಎಸ್ ಸರ್, ಥ್ಯಾಂಕ್ ಯು. ಇದಿಷ್ಟು MLC ಅಬ್ದುಲ್ ಜಬ್ಬಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್.